ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೂಗಳತೆ ದೂರದಲ್ಲಿ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಮುಂದಾಗಿದ್ದು, ರೈತರ ಜಮೀನು ಭೂಸ್ವಾಧೀನ ಮಾಡಿಕೊಳ್ಳಲು ರೈತರಿಗೆ OIR ನೋಟಿಸ್ ನೀಡಿದೆ. ಇದರಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಕಳೆದ 66 ದಿನಗಳಿಂದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡದ ಕಾರಣ ರೈತರು ಇನ್ನೂ ಒಂದು ಹೆಜ್ಜೆ ಮುಂದೆ ಜೂನ್ 6ರಂದು ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಯೋಜನೆ ರೂಪಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ KIADB ಭೂಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದೆ. ಇದರಿಂದ ರೈತರು ಕಳೆದ 66 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಆದರೂ ರಾಜ್ಯ ಸರ್ಕಾರ ಕ್ಯಾರೆ ಎನ್ನದ ಕಾರಣ ಜೂನ್ 6, 2026ರಂದು ಸುಮಾರು 10,000 ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಫಲವತ್ತಾದ ಜಮೀನಿನಲ್ಲಿ ದ್ರಾಕ್ಷಿ, ರೇಷ್ಮೆ, ಹೂವು, ಹಣ್ಣು, ತರಕಾರಿ ಬೆಳೆಯಲಾಗ್ತಿದೆ. ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬುದ್ಧಿ ಇಲ್ಲ ರೀ ಇವ್ರಿಗೆ, ಏನು ಮಾಡೋಣ, ದೇವೇಗೌಡರು ಮಗ, ನಾನು ಏನು ಮಾತಾಡಿದ್ರು ಮೈ ಮೇಲೆ ಬರ್ತಾರೆ. ಅದಕ್ಕೆ ಏನು ಮಾತಾಡೋಂಗಿಲ್ಲ. ಒಂದು 6 ತಿಂಗಳೊಳಗಡೆ ಈ ಸರ್ಕಾರ ಮುಗಿದೋಗುತ್ತೆ. ಮುಗಿದ ತಕ್ಷಣ ಇದನ್ನು ರದ್ದು ಮಾಡಿಬಿಡೋಣ ಚಂದ್ರಶೇಖರ್ ಅಂತ ಹೇಳಿದ್ರಲ್ಲ, ನಿಮ್ಮ ಮಾತು ಏನಾಯಿತು ಮುಖ್ಯಮಂತ್ರಿಗಳೇ? ಇದನ್ನು ಪ್ರಶ್ನೆ ಮಾಡ್ತಾ ಇವತ್ತಿನ ಏನು ಭೂ ಸ್ವಾಧೀನ ಕೈ ಬಿಡಬೇಕಂತ ಹೇಳಿ ಅನೇಕ ಹಂತದ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ನೀವು ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಮಂಡಾಟ ಮಾಡ್ತಾ ಇದ್ರಿ. ಮರ್ಯಾದೆಗೇಡಿ ಕೆಲಸವನ್ನು ತಾವು ಕೈಗೆ ತಗೊಂಡಿದ್ರಿ. ಇದು ಒಂದಾಯಿತು. ನಾವು ಅಷ್ಟೇ ಕಠಿಣವಾಗಿ ಹೇಳ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೆ ಈ ಭೂಮಿಯನ್ನ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ, ತಿಳ್ಕೊಂಬಿಡ್ರಿ. ಇಡೀ ಕರ್ನಾಟಕದಲ್ಲಿ ನೀವು ಎಷ್ಟು ಲಕ್ಷ ಎಕರೆ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಪಡೆದಿದ್ದೀರಿ, ಬಳಕೆ ಆಗಿದೆ ಅಂತ ಹೇಳಿ ಒಂದು ಆಡಿಟ್ ರಿಪೋರ್ಟನ್ನ, ಲ್ಯಾಂಡ್ ಆಡಿಟ್ ರಿಪೋರ್ಟನ್ನ ನೀವು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಾದ್ರೆ ನಿಮ್ಮ ಸರ್ಕಾರಕ್ಕೆ ಬಹಳ ಘನತೆ, ಗೌರವ ಇದೆ ಅಂತ ಹೇಳಿ ಒಪ್ಕೊಂತೀವಿ. ನೀವು 25% ಭೂಮಿಯನ್ನ ಕೈಗಾರಿಕೆ ಕೊಡದಲ್ಲೇ ನೀವು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಬಳಕೆ ಮಾಡಿದಿರಲ್ಲ, ಇವತ್ತು ಮತ್ತೆ ಬಂದು ಕೈ ಹಾಕ್ತಿರಲ್ಲ ರೈತರ ಭೂಮಿಗೆ. ಮಾನ ಮರ್ಯಾದೆ ಏನಾರ ಇದೆಯಾ ಸರ್ಕಾರಗಳಿಗೆ? ಇದಾಯ್ತು. ಬಹಳ ಮುಖ್ಯವಾಗಿ ಹೇಳೋದು ಅಂದರೆ, ನಾವು ಇಂದಿನ ಯಾವುದೇ ಸರ್ಕಾರಗಳಲ್ಲಿ ಈ ಭೂಮಿಯನ್ನು ಕೈ ಬಿಡ್ರಿ, ಕೃಷಿ ಯೋಗ್ಯ ಭೂಮಿ ಅಂದಾಗ ಯಾವ ಸರ್ಕಾರನೂ ಕೂಡ ಹಠ ಮಾಡಲಿಲ್ಲ, ಕೈ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಮಾತ್ರ ಈ ಮಂಡಾಟವನ್ನು ಮಾಡ್ತಾ ಇದ್ದೀರಿ. ಯಾಕೆ ಹೇಳಿ? ನಿಮ್ಮನ್ನು ಬೆಂಬಲಿಸಿ ಅಧಿಕಾರಕ್ಕೆ ತಂದುವಲ್ಲ, ಅದು ನಿಮಗೆ ಅಹಂಕಾರ ಜಾಸ್ತಿ ಆಗಿದೆ, ಅಧಿಕಾರದ ದರ್ಪ ನಿಮಗೆ ಜಾಸ್ತಿ ಆಗಿದೆ ಅಂತೇಳಿ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇದು ಅಂತಿಮವಾಗಿ ನಾನು ಸಂಕ್ಷಿಪ್ತವಾಗಿ ಇನ್ನು ಇಂದಿನ ಧರಣಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರ ಶಾಖಾ ಮಠಾಧೀಶ ಶ್ರೀ ಮಂಗಳನಾಥ ಸ್ವಾಮಿ ಭಾಗಿಯಾಗಿ ರೈತರ ಶಾಪ ಒಳ್ಳೆಯದಲ್ಲ, ರೈತರು ನೆಮ್ಮದಿಯಾಗಿ ಇರಲು ಬಿಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ರು. ಒಟ್ಟಿನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ KIADB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದೆ. ರೈತರ ಮತ್ತೊಂದು ಬಣ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮೀಜಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂಸ್ವಾಧೀನ ಆಗಿದೆ.
2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ, ಅವು ಎಲ್ಲಿ ಬರಬೇಕೋ ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ. ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ನೀವು ಒಂದು ಸಲ ಕೊರೋನಾವನ್ನ ನೆನಪು ಮಾಡ್ಕೊಳ್ಳಿ. ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬೆಂಗಳೂರಿನಿದ್ದವರೆಲ್ಲರೂ ಕೂಡ ಹಳ್ಳಿಗಳಿಗೆ ತಮ್ಮ ಜಮೀನಿಗೆ ಬಂದ್ರು. ಆ ಜಮೀನೇ ಇಲ್ಲ ಅಂತಂದಿದ್ರೆ ಅವರೆಲ್ಲರೂ ನೇಣಾಕ ಸಾಯಬೇಕಾಗಿತ್ತು. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಇಂಡಸ್ಟ್ರಿ ಬೇಕು. ನಮ್ಮ ಮಕ್ಕಳುಗಳು ಇವತ್ತು ಕೂಡ ನಮ್ಮ ರೈತರ ಮಕ್ಕಳುಗಳು ತುಂಬಾ ವಿದ್ಯಾವಂತರಾಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬೇಕು ಅವ್ರಿಗೆ ಉದ್ಯೋಗದ ಸಮಸ್ಯೆ ಆಗತ್ತಿಲ್ಲ. ಹೋದ್ರೆ ಆ ಇಂಡಸ್ಟ್ರಿ ಎಲ್ಲಿ ಬರಬೇಕು ಅಂದ್ರೆ ಬರಡು ಭೂಮಿಗಳು ಬೇಕಿಟ್ಟಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಅವೆಲ್ಲ ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ, ರೈತರ ಅನ್ನನೇ ಬೆಳೆದಿಲ್ಲ, ರೈತರ ಕಣಜನೇ ತುಂಬಿಲ್ಲ ಅಂದ್ರೆ ನಮ್ಮ ಇವರೆಲ್ಲ ಮಾತಾಡ್ತಾ ಹೇಳ್ತಾ ಇದ್ರು ಕಂಪನಿ ದೇವರಾಗಲ್ಲ, ನಾವು ಮಣ್ಣು ತಿನ್ಬೇಕಾಗತ್ತೆ, ಮಣ್ಣು ತಿನ್ನ ಬದುಕಕ್ ಆಗಲ್ಲ. ಇಲ್ಲ ಅಂದ್ರೆ ಇವ್ರು ಯಾರು ಹೇಳಿದಾಗ ಮಾನಂದಗೌಡರು ಹೇಳಿದಾಗ ನಾವು ಪ್ರಾಣ ಕೊಡ್ಬೇಕಾಗತ್ತೆ. ಆ ಪ್ರಾಣ ಕೊಟ್ರೆ ನಾಳೆ ರೈತರು ಬೆಳೆನೇ ಬೆಳೆದಿಲ್ಲ ಅಂದ್ರೆ ನೀವು ನಾಳೆ ನೀವೆಲ್ಲರೂ ಕೂಡ ಬೇರೆಯವರು ಕೂಡ, ಅದು ಅಧಿಕಾರ ಇರ್ಬೋದು, ರಾಜಕೀಯ ವರ್ಗ ಇರ್ಬೋದು, ಎಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರಾಜಕೀಯದವರು ಕೂಡ ಅನ್ನ ತಿನ್ಬೇಕು, ಅಧಿಕಾರಿಗಳು ಕೂಡ ಅನ್ನವನ್ನೇ ತಿನ್ಬೇಕಾಗತ್ತೆ. ಅನ್ನ ತಿಂದೆ ಯಾರು ಕೂಡ ಬದುಕಕ್ಕಾಗಲ್ಲ. ಅದಕ್ಕೆ ಅನ್ನವೇ ಸರ್ವಸ್ವ. ಅಂತ ನಿಟ್ಟಿನಲ್ಲಿ ಅನ್ನ ಬೆಳತಕ್ಕಂಥ ಅಥವಾ ಆಹಾರವನ್ನ ಕೊಡ್ತಕ್ಕಂಥ, ಜೀವನವನ್ನ ಕೊಡ್ತಕ್ಕಂಥವ್ರು ರೈತರು, ಆ ಬದುಕನ್ನ ಕಟ್ಕೊಳ್ತಕ್ಕಂಥವ್ರು ರೈತರು. ನೀವು ನಮ್ಮ ಪುಟ್ಟಣ್ಣಯ್ಯರು ಹೇಳ್ತಾರ ರೈತ ಸಂಘದವರು, ಅಯ್ಯೋ ಕಂಪ್ಯೂಟರ್ ಅಲ್ಲಿ ಟೊಮೆಟೊ ತೆಗಿಯಕ್ಕಾಗತ್ತಾ ಅಂತ ಅನ್ನೋರು. ಹಾಗೆ ನಾವ್ ಏನೇ ಕಂಪನಿಗಳು ಬಂದ್ರು ಏನೇ ಬಂದ್ರು ಕಂಪನಿಗಳಲ್ಲಿ ಕೆಲಸ ಮಾಡೋರು ಕೂಡ ಅನ್ನ ತಿನ್ಬೇಕು, ಕಂಪನಿಗಳು ಕಟ್ಟೋರು ಅನ್ನ ತಿನ್ಬೇಕು, ಕಂಪನಿಗಳಿಗೆ ಆಡಳಿತ ಮಾಡೋರು ಕೂಡ ಅನ್ನವನ್ನೇ ತಿನ್ಬೇಕಾಗುತ್ತೆ. ಅನ್ನ ತಿನ್ನಕ್ ಒಂದಿಷ್ಟು ನಿಮ್ಗೆ ಜಮೀನುಗಳು ಬೇಡವಾ, ಆ ವ್ಯವಸಾಯ ಬೇಡ ನಿಮ್ಗೆ, ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದನ್ನ, ಅದು ಏನು ಫಲವತ್ತ ಅಥವಾ ಇದೆಯೋ ಅಥವಾ ಬರಡಿದೆಯೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ. ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಮುಖಾಂತರ ನೀವೆಲ್ಲ ಪರಿಶೀಲನೆ ಮಾಡಿಕೊಂಡು ಅದನ್ನ ನೀವು ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಬಹುದು. ಈ ರೀತಿ ನಮ್ಮ ರೈತರುಗಳನ್ನ ದಾರಿಯಲ್ಲಿ ಕುಂಡ್ರಿಸಿ ಅವರಿಗೆ ತೊಂದರೆ ಕೊಟ್ಟು ಅವರ ಮಾನಸಿಕವಾಗಿ ನೊಂದಿಸಿ ಅವ್ರನ್ನ ಕೊರಗಿಸಿದ್ರೆ ಅದು ಒಂದು ರೀತಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಅದು ಶಾಪ ಆಗುತ್ತೆ ಅಂತ ನನ್ನ ಅನುಭವ. ಅದು ಯಾಕಂದ್ರೆ ರೈತರನ್ನ ನಾವು ದೇವರು ಅಂತ ಹೇಳಿ ಅದನ್ನ ಹೇಳಿದಲ್ಲ, ದೇಶದ ಬೆನ್ನೆಲುಬು ಅಂತ ಹೇಳಿ ಈ ಗಾಂಧೀಜಿ ಅಂತವರೇ ಹೇಳಿರ್ತಕ್ಕಂಥದ್ದು, ನಮ್ಮಂತ ಸಾಮಾನ್ಯರು ಹೇಳಿದ್ದಲ್ಲ. ಅಂತ ಒಂದು ರೈತರ ಬೆನ್ನೆಲುಬನ್ನ, ರೈತರನ್ನ ಮೂಳೆನೇ ನೀವು ಮುರಿದು ಬಿಟ್ರೆ ಹೇಗೆ ಸಾಧ್ಯ? ಅದಕ್ಕೆ ಇಂಥದಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಬೈರೇಗೌಡರು ಬರೋ ಟೀಮು. MV ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.